ಯೋಹಾನನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 39ನೇ ವಾಕ್ಯ. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋಗಿದ್ದವನ ಅಕ್ಕನಾದ ಮಾರ್ಥಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಈ ವಾಕ್ಯದಲ್ಲಿ ಸತ್ತು ಹೋಗಿದಂಥ ಲಾಜರ್ನನ್ನು ಯೇಸು ಕ್ರಿಸ್ತನು 4 ದಿನಗಳ ನಂತರ ಜೀವಂತವಾಗಿ ಎಬ್ಬಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಲಾಜರ್ನು ಅಸ್ವಸ್ಥನಾಗಿದ್ದಾನೆ ಎಂಬಂಥ ಸುದ್ದಿಯು ಯೇಸು ಕ್ರಿಸ್ತನಿಗೆ ತಿಳಿಸಲ್ಪಟ್ಟರೂ ಕೂಡ ಆತನು ಬೇಕೆಂದೇ ವಿಳಂಬ ಮಾಡಿದನು. ವಿಳಂಬ ಮಾಡಿ ನಂತರ ಆತನು ಬೆಥನ್ಯಾಗೆ ಬರುವುದರೊಳಗೆ ಲಾಜರ್ನು ಸತ್ತು ಹೋದದ್ದು ಮಾತ್ರವಲ್ಲ, ಅವನನ್ನು ಸಮಾಧಿ ಕೂಡ ಮಾಡಿಬಿಟ್ಟಿದ್ದರು. ಯೇಸು ಕ್ರಿಸ್ತನು ಲಾಜರ್ನ ಸಮಾಧಿಯ ಬಳಿಗೆ ಬಂದು ಕಲ್ಲನ್ನು ತೆಗೆದುಹಾಕಿರಿ ಎಂಬುದಾಗಿ ಹೇಳುವಾಗ ಲಾಜರ್ನ ಅಕ್ಕನಾದ ಮಾರ್ಥಳಾದರೋ, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಅಂದರೆ ಯೇಸು ಕ್ರಿಸ್ತನು ಆ ಕಲ್ಲನ್ನು ತೆರೆಯುವುದರ ಮೂಲಕವಾಗಿ ಅದರ ಹಿಂದೆ ನಡೆಯುವಂಥ ಅದ್ಭುತದ ವಿಷಯವಾಗಿ ಇಲ್ಲಿ ಹೇಳುತ್ತಾ ಇರುವಾಗ ಮಾರ್ಥಳಾದರೂ ಆ ಕಲ್ಲನ್ನು ತೆರೆದು ಬಿಟ್ಟರೆ ಅದರ ಹಿಂದೆ ಇರುವಂಥ ಸತ್ತ ವಿಷಯಗಳ ನಾತದ ಕುರಿತಾಗಿ, ದುರ್ವಾಸನೆಯ ಕುರಿತಾಗಿ ಹೇಳುತ್ತಾ ಇದ್ದಾಳೆ. ಅಂದರೆ ಅಲ್ಲಿ ಒಂದು ಅದ್ಭುತ ನಡೆಯುತ್ತದೆ ಎಂಬಂಥ ನಿರೀಕ್ಷೆ ಆಕೆಗೆ ಇಲ್ಲ. ಆದ್ದರಿಂದಲೇ ನಕಾರಾತ್ಮಕವಾದಂಥ ಮಾತುಗಳು ಬರುತ್ತಾ ಇದೆ. ಆದರೆ ನಂತರ ಯೇಸು ಕ್ರಿಸ್ತನು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣು ಎಂಬುದಾಗಿ ಹೇಳಿ ಆ ಕಲ್ಲನ್ನು ಉರುಳಿಸುವಂತೆ ಮಾಡಿದ ಮೇಲೆ ಲಾಜರ್ನೇ ಹೊರಗೆ ಬಾ ಎಂಬುದಾಗಿ ಕರೆದನು. ಕೂಡಲೇ ಸತ್ತು ಹೋಗಿದಂಥ ಲಾಜರ್ನು ಎದ್ದು ಹೊರಬರುವಂತೆ ಅದ್ಭುತ ಕಾರ್ಯವು ನಡೆಯಿತು. ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಕೆಲವೊಂದು ವಿಷಯಗಳನ್ನು ನೋಡುವಾಗ ಅದರ ಹಿಂದೆ ಸತ್ತಂತ ಕೆಲವೊಂದು ಕಾರ್ಯಗಳು ಇನ್ನು ಉದ್ಧಾರವೇ ಆಗುವುದಿಲ್ಲ, ಇನ್ನು ಅದರಲ್ಲಿ ಏಳಿಗೆಯೇ ಉಂಟಾಗುವುದಿಲ್ಲ, ಅದರಿಂದ ಯಾವುದೇ ಲಾಭ ಇಲ್ಲ, ಅದು ಮುಗಿದು ಹೋಯಿತು, ಇನ್ನು ಅದರಲ್ಲಿ ನಷ್ಟವೇ, ಇನ್ನು ಅದರಲ್ಲಿ ದುರ್ವಾಸನೆ ಎಂಬುದಾಗಿ ಕೆಲವೊಂದು ವಿಷಯಗಳನ್ನು ಮುಚ್ಚಿಬಿಟ್ಟಿರಬಹುದು, ಅದನ್ನು ತೆರೆಯುವುದೇ ಬೇಡ ಎಂಬುದಾಗಿ ಅಂದುಕೊಂಡಿರಬಹುದು. ಆದರೆ ದೇವರಾದರೂ ನಿಮಗೊಂದು ಹೊಸ ಆರಂಭವನ್ನು ಕೊಡುವುದಕ್ಕೆ ಬಯಸುತ್ತಾರೆ. ಆತನು ಕೆಲವೊಂದು ಮಾರ್ಗಗಳನ್ನು ತೆರೆಯುವಾಗ, ನಿಮಗಾಗಿ ಕೆಲವೊಂದು ಕಲ್ಲುಗಳನ್ನು ಉರುಳಿಸುವಾಗ ಸತ್ತು ಹೋಯಿತೆಂಬುದಾಗಿ 4 ದಿನಗಳು, 4 ವಾರಗಳು, ತಿಂಗಳುಗಳು, ವರ್ಷಗಳು ಎಷ್ಟೇ ಕಾಲ ಕಳೆದಿದ್ದರೂ ಕೂಡ ಈಗಲೂ ಯೇಸು ಕ್ರಿಸ್ತನಿಂದ ಅಲ್ಲಿ ಹೊಸ ಜೀವವನ್ನು ಉಂಟು ಮಾಡುವುದಕ್ಕೆ, ಅಲ್ಲಿಂದ ನಿಮಗೆ ಸಂತೋಷವನ್ನು, ಆಶ್ಚರ್ಯವನ್ನು ಉಂಟು ಮಾಡುವಂಥ ಕಾರ್ಯಗಳು ಹೊರಬರುವಂತೆ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. ಹಾಗಾಗಿ ದಿವಸಗಳಲ್ಲಿ ಮುಗಿದು ಹೋಯಿತು ಎಂಬುದಾಗಿ ಅಂದುಕೊಂಡಂಥ ವಿಷಯಗಳಲ್ಲಿ ಯೇಸು ಕಾರ್ಯಗಳನ್ನು ಮಾಡುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಆತನ ಸಮಯವು ಯಾವಾಗಲೂ ಸರಿಯಾಗಿರುತ್ತದೆ ಎಂಬುದಾಗಿ ತಿಳಿದು ಆತನೊಂದನ್ನು ಹೇಳುವಾಗ ನಂಬಿರಿ, ನಿಶ್ಚಯವಾಗಿ ದೇವರ ಮಹಿಮೆಯನ್ನು ಕಾಣುತ್ತೀರಾ. ನೀವು ಎಲ್ಲಿ ಸೋಲುಗಳನ್ನು ಕಂಡಿರೋ, ಎಲ್ಲಿ ನಿಂದೆಗಳನ್ನು ಅನುಭವಿಸಿದಿರೋ, ಯಾವುದು ಮುಗಿದು ಹೋಯಿತು ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರೋ ಆ ವಿಷಯಗಳ ನಿಶ್ಚಯವಾಗಿ ಅದ್ಭುತಗಳನ್ನು ಕಾಣುತ್ತೀರಾ. ವಿಶೇಷವಾದ ಆಶೀರ್ವಾದಗಳನ್ನು, ಗರ್ಭಫಲವನ್ನು, ಸಕಲ ಮೇಲುಗಳನ್ನು, ಸಮೃದ್ಧಿಯನ್ನು ಈಗಲೂ ಕೂಡ ನಿಮ್ಮ ಜೀವಿತ ನೀವು ಅನುಭವಿಸಲಿದ್ದೀರಾ. ಯೇಸು ಕ್ರಿಸ್ತನು ಅದನ್ನು ನೆರವೇರಿಸಲಿದ್ದಾನೆ. ಹಾಗಾಗಿ ನಂಬಿಕೆಯುಳ್ಳವರಾಗಿ ಕರ್ತನನ್ನು ನಿರೀಕ್ಷಿಸಿ ಆತನಿಗೆ ವಿಧೇಯರಾಗಿ ಜೀವಿಸಿ ಮೇಲುಗಳನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಸತ್ತು ಹೋಗಿದಂಥ ಲಾಜರ್ನ ಸಮಾಧಿಯ ಮುಂದೆ ಹಾಕಲ್ಪಟ್ಟಿದ್ದಂಥ ಆ ಕಲ್ಲನ್ನು ಉರುಳಿಸಿ ಎಂಬುದಾಗಿ ನೀವು ಹೇಳುವಾಗ ಮಾರ್ಥಳಾದರೂ ಕರ್ತನೆ ಅದರ ಹಿಂದೆ ಇದ್ದಂಥ ದುರ್ವಾಸನೆ, ಅದರ ಹಿಂದೆ ಇದ್ದಂಥ ಮುಗಿದು ಹೋದಂಥ ಕಾರ್ಯಗಳನ್ನು ಯೋಚಿಸುತ್ತಾ ಇದ್ದಳು. ಆದರೆ ನೀವಾದರೂ ಕರ್ತನೆ ಅಲ್ಲಿ ಒಂದು ಅದ್ಭುತವನ್ನು ಮಾಡುವಂತೆ ಸತ್ತು ಹೋದಂಥ ಲಾಜರ್ನನ್ನು ಪುನಃ ಎಬ್ಬಿಸಿ ಅಲ್ಲಿ ಒಂದು ಹೊಸ ಆರಂಭವನ್ನು, ಹೊಸ ಸಂತೋಷವನ್ನು ಉಂಟು ಮಾಡಿದ ರೀತಿಯಲ್ಲಿ ದಿವಸಗಳಲ್ಲಿ ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಅವರು ಯಾವುದು ಮುಗಿದು ಹೋಯಿತು, ಯಾವುದು ಅಂತ್ಯವಾಗಿದೆ, ಇನ್ನು ಅದರಿಂದ ಯಾವುದೇ ಮೇಲುಗಳು, ಆಶೀರ್ವಾದಗಳು ಇಲ್ಲ, ಅದು ಮುಕ್ತಾಯ ಎಂಬುದಾಗಿ, ಅದು ದುರ್ವಾಸನೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾರೋ ಆ ವಿಷಯದಲ್ಲಿ ಅಪ್ಪ ನೀನು ಅದ್ಭುತ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಅಲ್ಲಿ ಒಂದು ಜೀವ ಉಂಟಾಗಲಿ. ಮುಗಿದು ಹೋಯಿತೆಂದು
ಕಳೆದುಕೊಂಡಂಥ ಜೀವಿತಗಳು ಪುನಃ ಚಿಗುರೊಡೆಯಲಿ, ಆಶೀರ್ವಾದಗಳು ಚಿಗುರೊಡೆಯಲಿ, ಗರ್ಭಫಲ ಉಂಟಾಗಲಿ, ಸಕಲ ಮೇಲುಗಳು, ವಾಗ್ದಾನದ ಪರಿಪೂರ್ಣತೆಗಳು ಈ ದಿವಸಗಳಲ್ಲಿ ನೆರವೇರಲಿ ಯೇಸುವಿನ ನಾಮದಲ್ಲಿ. ಅದು ಹಾಗೆ ಸಂಭವಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಈಗ ಯಾವುದನ್ನು ಯೋಚಿಸಿ ಪ್ರಾರ್ಥಿಸುತ್ತಾ ಇದ್ದಾರೋ ಆ ವಿಷಯಗಳ ಅದ್ಭುತಗಳು ನಡೆಯುವುದಕ್ಕಾಗಿ ಸ್ತೋತ್ರ. ನಿನ್ನಾತಿಗೆ ಮಾಡುವಂಥ ನಿನ್ನ ಕೃಪೆಗಾಗಿ, ಪ್ರೀತಿಗಾಗಿ ಅಪ್ಪ ನಿಮಗೆ ಸ್ತೋತ್ರಗಳು ಕರ್ತನೆ. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.